ತಮಿಳು ಭಾಷೆಯಿಂದಲೇ ಕನ್ನಡ ಹುಟ್ಟಿದ್ದು ಅಂತಕ್ಕಂಥ ವಿವಾದಾತ್ಮಕ ಹೇಳಿಕೆಯನ್ನ ನಟ ಕಮಲ್ ಹಾಸನ್ ನೀಡಿರ್ತಕ್ಕಂಥದ್ದು ಈಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಕನ್ನಡ ಭಾಷೆ ಬಗ್ಗೆ ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿರ್ತಕ್ಕಂಥ ವಿಚಾರ, ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ನಿನ್ನೆ ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಹೇಳಿದರು. ಈಗ ಕನ್ನಡಿಗರು ಈ ಹೇಳಿಕೆಗೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಕ್ಷಣವೇ ನಟ ಕಮಲ್ ಹಾಸನ್ ಕನ್ನಡಿಗರ ಕ್ಷಮೆಯನ್ನು ಕೇಳಬೇಕು ಅಂತ ಫಿಲಂ ಚೇಂಬರ್ ಎದುರು ಕರವೇ ಪ್ರವೀಣ್ ಶೆಟ್ಟಿ ಬಣ ಪ್ರತಿಭಟನೆಯನ್ನು ನಡೆಸಿದೆ. ಜೊತೆಗೆ ಥಗ್ ಲೈಫ್ ಚಿತ್ರ ಬಿಡುಗಡೆಗೆ ಅಡ್ಡಿಪಡಿಸುವುದಾಗಿ ಕೂಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಪ್ರವೀಣ್ ಶೆಟ್ಟಿ ಬಣದ ಕರವೇ ಕಾರ್ಯಕರ್ತರೆಲ್ಲ ಫಿಲಂ ಚೇಂಬರ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಓಕೆ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿ ಪ್ರತಿಭಟನೆಗಳಾಗ್ತಾ ಇದೆ. ಮೈಸೂರಿನಲ್ಲಿ ನಡೀತು, ಬೆಳಗಾವಿನಲ್ಲಿ ನಡೀತು. ಕಮಲ್ ಹಾಸನ್ಗೆ ಕನ್ನಡಿಗರು ಎಷ್ಟು ಪ್ರೀತಿಯನ್ನು ಕೊಟ್ಟಿದ್ದೀವಿ, ಅಂಥದ್ರಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗುವಂತಹ, ಕನ್ನಡಕ್ಕೆ ಅವಮಾನ ಆಗುವಂತಹ ಹೇಳಿಕೆಯನ್ನು ಕೊಟ್ಟಿರೋದನ್ನು ಯಾರೂ ಸಹಿಸಲ್ಲ. ಜೊತೆಗೆ ಕನ್ನಡದ ಇತಿಹಾಸದ ಬಗ್ಗೆ ಕಮಲ್ ಹಾಸನ್ ಏನೇನೂ ಗೊತ್ತಿಲ್ಲ, ಸುಮ್ಮನೆ ಭಾಷಣ ಮಾಡಬೇಕು ಅಂತ ಮಾತನಾಡಿದ್ದಾರೆ. ಜೊತೆಗೆ ಈ ಥರ ವಿವಾದಗಳನ್ನು ಮೈಮೇಲೆ ಎಳ್ಕೊಳ್ಳೋದು ಕಮಲ್ ಹಾಸನ್ಗೆ ಇದು ಮೊದಲೇನಲ್ಲ. ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಒಂದೇ ಮಾತರಂ ವಿಚಾರಕ್ಕೂ ಅವರು ಒಂದು ರೀತಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದರು. ಹಾಗಾಗಿ ಈಗ ಕ್ಷಮೆ ಕೇಳುವ ತನಕ ನಾವು ಸುಮ್ಮನಿರಲ್ಲ. ಜೊತೆಗೆ ಅವರ ಸಿನಿಮಾ ಥಗ್ ಲೈಫ್ ಆ ಕಾರ್ಯಕ್ರಮದ ಒಂದು ಆ ಫಿಲಮ್ಗೆ ಸಂಬಂಧಪಟ್ಟ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿರೋದು. ಅಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಕೂಡ ಇದ್ದರು. ಆ ಸಂದರ್ಭದಲ್ಲಿ ಮಾತನಾಡಬೇಕಾದ್ರೆ ಮಾತಿನ ಭರಾಟೆಯಲ್ಲಿ ತಮಿಳಿನಿಂದಲೇ ಕನ್ನಡ ಅನ್ನುವ ಅರ್ಥ ಬರುವ ರೀತಿ ನೇರವಾಗೇ ಮಾತನಾಡಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಗೆ ತಾಯಿ ಭುವನೇಶ್ವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಪ್ರತಿಭಟನಾಕಾರರು ಕಮಲ್ ಹಾಸನ್ ಅವರ ಭಾವಚಿತ್ರವನ್ನು ಸುಟ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇದೇ ರೀತಿ ಪ್ರೊಟೆಸ್ಟ್ ಆಗಿದೆ. ಬೆಂಗಳೂರಿನಲ್ಲೂ ನಡೆದಿದೆ. ಪ್ರವೀಣ್ ಶೆಟ್ಟಿ ಅವರ ಬಣ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅವರ ಬಣ ಕೂಡ ಪ್ರೊಟೆಸ್ಟ್ ಅನ್ನು ಮಾಡಿದೆ. ಇದು ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಳ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ಯಾಕೆಂದರೆ ಕಮಲ್ ಹಾಸನ್ ಈ ಸಂದರ್ಭದಲ್ಲಿ ಏನು ನಿರ್ಧಾರ ತಗೋತಾರೆ ಅಂತ ನೋಡಬೇಕು. ಯಾಕೆಂದರೆ ಅವರ ಸಿನಿಮಾಗೆ ಕರ್ನಾಟಕದಲ್ಲೂ ಒಳ್ಳೆ ಮಾರ್ಕೆಟಿಂಗ್ ಇದೆ, ಕರ್ನಾಟಕದಿಂದಲೂ ಕೂಡ ಒಳ್ಳೆ ಆದಾಯ ಬರುತ್ತೆ ಅವರಿಗೆ. ಹಾಗಾಗಿ ಅವರು ಕನ್ನಡಿಗರನ್ನು ಎದುರಾಕೋತಾರಾ ಅಥವಾ ತಮ್ಮ ಮಾತಿಗೆ ಕ್ಷಮೆಯನ್ನು ಯಾಚನೆ ಮಾಡ್ತಾರಾ ಗೊತ್ತಿಲ್ಲ. ಆದರೆ ಕನ್ನಡ ಚಿತ್ರರಂಗದ ಬಗ್ಗೆ ಕಮಲ್ ಹಾಸನ್ಗೆ ಅವಿನಾಭಾವ ನಂಟಿದೆ ಆಗಿಂದನೂ ಕೂಡ. ಪುಷ್ಪಕ ವಿಮಾನ ಸಂದರ್ಭದಿಂದನೂ ಕೂಡ ಅವರು ಕನ್ನಡದಲ್ಲೂ ಕೂಡ ಅಭಿನಯ ಮಾಡಿದ್ದಾರೆ. ಆದರೆ ಕನ್ನಡದ ಇತಿಹಾಸವನ್ನು ತಿಳ್ಕೊಳ್ಳದೆ ಮಾತಾಡಿರೋದು ತಪ್ಪು. ಜೊತೆಗೆ ತಮಿಳುನಾಡಾಗಲಿ ಕರ್ನಾಟಕ ಆಗಲಿ ಭಾಷೆಯ ವಿಚಾರದಲ್ಲಿ ಜನ ತುಂಬ ಸಂವೇದನಾಶೀಲತೆಯಿಂದ ವರ್ತಿಸ್ತಾರೆ. ಅವರ ಭಾವನೆಗಳಿಗೆ ಧಕ್ಕೆ ತರುವಂತಹ ಯಾವುದೇ ಹೇಳಿಕೆ ನೀಡಿದರೂ ಕೂಡ ಅದನ್ನು ಸಹಿಸಲ್ಲ. ಅಂಥದ್ರಲ್ಲಿ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತಂದರೆ, ದ್ರಾವಿಡ ಭಾಷೆಗಳು ಅಂತಂದರೂ ಯಾವುದು ಗೊತ್ತಿಲ್ವಾ? ತೆಲುಗು, ತಮಿಳು, ಕನ್ನಡ ಮತ್ತು ಮಲಯಾಳಂ 4 ದ್ರಾವಿಡ ಭಾಷೆಗಳು, ಎಲ್ಲವೂ ಸೋದರ ಭಾಷೆಗಳು. ಆದರೆ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂದರೆ ಯಾರೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಅದನ್ನು ಹೇಳೋದೂ ಇಲ್ಲ, ಯಾವ ಇತಿಹಾಸದಲ್ಲೂ ಇಲ್ಲ. ಇಲ್ಲದೆ ಇರೋಂತಹ ವಿವಾದಗಳನ್ನ ಯಾಕೆ ಇವರು ಮೈಮೇಲೆ ಎಳ್ಕೋತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ವಿವಾದ ಆಗಲಿ ಅಂತಲೇ ಮೈಮೇಲೆ ಎಳ್ಕೋತಾರಾ ಅಥವಾ ಮಾತಿನ ಭರಾಟೆಯಲ್ಲಿ ಮಧ್ಯದಲ್ಲಿ ಹಿಂಗಂದ್ರ ಅದಕ್ಕೆ ಅವರಿಗೆ ಸ್ಪಷ್ಟನೆ ಕೊಡಬೇಕು.